ಹಲೋ ಮೇಡಮ್, ಹಲೋ, ನಿಮ್ಮ ಹೆಸರು? ಕರೀನಾ. ಮೇಡಮ್ ನಿಮ್ಮ ವರ್ಷ. ಮೇಡಮ್ ಎಲ್ಲಿಂದ ಬಂದಿರೋದು? ನಾವು ಬ್ಯಾಂಗ್ಳೂರಿಂದಾನೆ. ಭವನ್ ಬ್ಯಾಂಗ್ಳೂರ್ ಪ್ರೆಸ್ ಸ್ಕೂಲ್ ಇಲ್ಲಿ ಟೀಚರ್. ಹಾ, ಇಲ್ಲಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಟೀಚರಾ ನೀವು? ಹೌದು ಸೂಪರ್ ಮೇಡಮ್. ಮೇಡಮ್ ನೀವು? ಟೀಚರ್ಸ್ ಟೀಚರ್ ಪ್ರೊಫೆಷನಲ್. ಮೇಡಮ್ ಏನ್ ಇಷ್ಟ ಆಗುತ್ತೆ ಇಲ್ಲಿ? ಫ್ಲವರ್ಸ್, ಕಲರ್ಸ್. ಹ್ಮ್, ಆರ್ಟ್ ಟೀಚರ್ಸ್, ಆಬ್ವಿಯಸ್ಲಿ ಕಲರ್ಸ್ ನೋಡಕ್ ಬರ್ತೀನಿ. ಆರ್ಟ್ ಟೀಚರ್ಸಾ ನೀವು? ಹೌದು, ನಾನ್ ಆರ್ಟ್ ಟೀಚರ್, ಅವ್ರು ಸೈನ್ಸ್ ಟೀಚರ್. ಸೈನ್ಸ್ ಟೀಚರ್. ಸ್ಯಾರಿಲ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಮೇಡಮ್. ಥ್ಯಾಂಕ್ ಯು ಸರ್. ಅದೇ ಮೇಡಮ್, ಏನ್ ಹೇಳಕ್ ಇಷ್ಟಪಡ್ತೀರಾ ಇದು? ಚೆನ್ನಾಗಿದೆ ಫ್ಲವರ್ ಶೋಸ್. ಹ್ಮ್, ಬೇರೆ ಬೇರೆ ಫ್ಲವರ್ಸ್ ನೋಡ್ಬೋದು. ಒನ್ ಹೂ ಇಸ್ ಆರ್ಟಿಸ್ಟ್ ಹ್ಮ್. ಕ್ಯಾನ್ ಎಂಜಾಯ್ ದ ನೇಚರ್ ಅಂಡ್ ಕ್ರಿಯೇಟ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ and do something which is creativity. which is great. Yeah. Yes. We can know things about, we know the color combination. We know many things about the flowers, nature. Because all the art activity comes with colors, nature, water, sky, all those things. So we have to visit the flower show once in the life. ಇವತ್ತು ನಾವಿಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಬಂದಿದೀವಿ. ಲೈಕ್ ಹೇಗಂತ ಅಂದ್ರೆ ಪ್ಲಾಸ್ಟಿಕ್ ಇವಾಗ ತಿಂತಾರೆ, ಐಸ್ ಕ್ರೀಮ್ ತಿನ್ನೋದು, ಪ್ಲಾಸ್ಟಿಕ್ಸ್ನೆಲ್ಲ ಪೇಪರ್ಸ್ನೆಲ್ಲ ಹಾಗೆ ಹಾಕ್ತಾರೆ, ಅದನ್ನೆಲ್ಲ ಅವೇರ್ ಮಾಡಕ್ಕೆ ಮತ್ತೆ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಿದೀವಿ. ಸೆಕ್ಯೂರಿಟಿ ಪರ್ಪಸ್ ಬಂದಿದೀವಿ. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ ಇವತ್ತು? ಹಾ, ಹೌದು ಸರ್. ಓವರ್ ಆಗಿ ಏನ್ ಇಷ್ಟ ಆಯ್ತು? ಎಲ್ಲಾನು ಇಷ್ಟ ಆಯ್ತು. ಕ್ರೌಡ್ ಎಲ್ಲ ಅದೆಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನ್ ನ್ಯೂಸೆನ್ಸ್ ಏನ್ ಕ್ರಿಯೇಟ್ ಮಾಡ್ತಿಲ್ಲ ಅಲ್ಲ? ಇಲ್ಲ ಇಲ್ಲ, ಏನಿಲ್ಲ. ಇಟ್ಸ್ ವಿಲ್ ಬಿ ಫೈನ್. ಎಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪ್ರತಿಭಾ ರಾಜೇಶ್ ಅಂತ. ಹಾ ಮೇಡಮ್, ಇದು ಲಾಲ್ಬಾಗ್ ಫ್ಲವರ್ ಶೋ ಬಗ್ಗೆ ಏನ್ ಹೇಳ್ತೀರಾ? ಲಾಲ್ಬಾಗ್ ಫ್ಲವರ್ ಶೋ ತುಂಬಾ ಒಳ್ಳೆಯದು. ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಹೇಳ್ತಾರಲ್ಲ ಗ್ರೀನ್ ಸಿಟಿ. Yes. ಸೊ ಇಟ್ ಇಸ್ ಸೆಟ್ ಟು ಬಿ ದಟ್ ಲಾಲ್ಬಾಗ್ ಇಸ್ ಒನ್ ಆಫ್ ದ ಥಿಂಗ್. ಸೊ ಫ್ಲವರ್ ಶೋ ವೆರೈಟೀಸ್ ಆಫ್ ಥಿಂಗ್ಸ್ ನೋಡ್ಬೋದು ಇಲ್ಲಿ. ಹಾಗಾಗಿ ತುಂಬಾ ಒಳ್ಳೆ ಒಂದು ಕಾನ್ಸೆಪ್ಟ್ ಅವ್ರು ತಂದಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. Yeah. ಇಟ್ಸ್ ಅ ಗುಡ್ ಕಾನ್ಸೆಪ್ಟ್, ಐ ನೋ. ಯಾ, ಥ್ಯಾಂಕ್ ಯು ಮೇಡಮ್. ವಾಚ್ ಬಗ್ಗೆ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಇಯರ್ಲಿ ಫ್ಲವರ್ ಶೋ ನಾವು ಅಟೆಂಡ್ ಮಾಡ್ತಾನೆ ಇರ್ತೀವಿ, ಬಟ್ ಈ ಇಯರ್ ತುಂಬಾ ಚೆನ್ನಾಗಿದೆ. ಮತ್ತೆ ವಾಲ್ಮೀಕಿದು ಸ್ಟ್ಯಾಚು ನೋಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ತಕೊಂಡ್ವಿ. ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಫ್ರೆಶ್ ಫ್ಲವರ್ಸ್ ಆಗಿ ಕಾಣಿಸ್ತಿದೆ. ಇವತ್ತೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಫ್ಯಾಮಿಲಿ ಎಲ್ಲ ಬಂದಿದ್ರಾ? ಹೌದು, ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ. ಓಕೆ ಅಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರು? ಸೌಮ್ಯ ಅಂತ. ಓಕೆ ಅಕ್ಕ, ತುಮಕೂರಿಂದನಾ? ಹೌದು, ತುಮಕೂರಿಂದ. ಓಕೆ ಅಕ್ಕ, ಥ್ಯಾಂಕ್ ಯು. ಫ್ಲವರ್ ಶೋ ಹೆಂಗ್ ನಡೀತಾ ಇದೆ? ಫ್ಲವರ್ ಶೋ ನೋಡಿ ಬಿಂದಾಸ್ ಆಗಿ ನಡೀತದೆ. ಆಕ್ಚುಲಿ 16ನೇ ತಾರೀಕು ಶುರು ಆಯ್ತು. 16ನೇ ತಾರೀಕು ಬಂದು ಎಲ್ಲ ಇನಾಗ್ರೇಟ್ ಮಾಡಿ ಹೋದ್ರು. ಬಟ್ ಇವಾಗ ಲಾಸ್ಟ್ 3 ದಿನದಿಂದ ಜನ ಜಾಸ್ತಿ ಆಗ್ತಿದ್ದಾರೆ. ಲಾಸ್ಟ್ ಡೇಟ್ ಯಾವತ್ತು? ಲಾಸ್ಟ್ 27ನೇ ತಾರೀಕು ಮಂಡೇವರೆಗೂ ಇರುತ್ತೆ. ಏನೇನು ಸ್ಪೆಷಲ್ ಇಲ್ಲಿ ಇವಾಗ? ಈಗ ಥೀಮ್ ವಾಲ್ಮೀಕಿ ಇದು ಮಾಡಿದ್ದಾರೆ. ವಾಲ್ಮೀಕಿ ಅವ್ರ ಬಗ್ಗೆ ಇವತ್ತು ಥೀಮು. ಲಾಸ್ಟ್ ಟೈಮು ನಿಮ್ಗೆ ಆಗಸ್ಟ್ 15 ಇವ್ರದ್ದು ಅಂಬೇಡ್ಕರ್ ಅವ್ರದ್ದು ಮಾಡಿದ್ರು. ಈ ಸರಿ ವಾಲ್ಮೀಕಿ ಅವ್ರದ್ದು ಮಾಡಿದ್ರು. ಅವ್ರದ್ದು ಜೀವನ ಚರಿತ್ರೆ, ಅವರು ರಾಮಾಯಣ ಹೇಗ್ ಬರ್ದಿದ್ದು ಅಂದ್ರೆ ಯಾವ ರೀತಿ ಅವ್ರಿಗೆ ಕಟ್ತು ಅನ್ನೋದು ಎಲ್ಲ ಜೀವನ ಚರಿತ್ರೆ. ಅದೇ ವಾಲ್ಮೀಕಿ ಅಂದ್ರೆ ರಾಮಾಯಣ ಬಗ್ಗೆ ಅಲ್ವಾ, ತಲೆಗೆ ಪಟ್ಟಂತ ಹೊಡೆಯೋದು. ಸೊ ರಾಮಾಯಣದ ಚರಿತ್ರೆ ಎಲ್ಲ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣರಿಗೆ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ಇದು ಲಾಲ್ಬಾಗ್ ಶೋ ಬಗ್ಗೆ ಹೇಳಿ ಸರ್. ಸರ್, ಇದು ನಮ್ಮ ಬೆಂಗಳೂರು ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಎಷ್ಟೋ ಅನೇಕ ವಿಷಯಗಳಿದಾವೆ. ಅದರಲ್ಲಿ ವಿಶ್ವವಿಖ್ಯಾತ ಅಂತ ನೋಡೋದಾದ್ರೆ ಒಂದು ಫಲಪುಷ್ಪ ಪ್ರದರ್ಶನ ಕೂಡ ಒಂದು. ಸೊ ಅಂತ ಲಾಲ್ಬಾಗ್ ನಮ್ಮ ಬೆಂಗಳೂರಿನ ಮುಖ್ಯವಾದಂತ ಒಂದು ಲಂಗ್ ಸ್ಪೇಸ್ ಅಂತ ಹೇಳ್ತೀವಿ. ಇದು ಫಲಪುಷ್ಪ ಪ್ರದರ್ಶನ ನಮ್ಮ ಲಾಲ್ಬಾಗ್ ನಲ್ಲಿ ನಡೀತಾ ಇದೆ. ಆ ಲಾಲ್ಬಾಗ್ ಅಂದ್ರೇನೆ ಫಲಪುಷ್ಪ. ಸೊ ಅಂತ ಒಂದು ದಿವಸ ಅದ್ರ ಜೊತೆಗೆ ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ ದಿನಾಚರಣೆ. ಗಣರಾಜ್ಯೋತ್ಸವ ನಮ್ಗೆ 75 ವರ್ಷಗಳಾಗಿದ್ದಾವೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಮಹಾನ್ ನಾಯಕರುಗಳೆಲ್ಲ ಇದ್ದಾರೆ. ಅದರ ಜೊತೆಗೆ ನಮ್ಮ ದಕ್ಷಿಣ ಭಾರತದಿಂದ ಸಹ ಅನೇಕ ಗಣ್ಯರು ಮತ್ತೆ ಅನೇಕ ವೀರ ಸೇನಾನಿಗಳಿದ್ದಾರೆ. ಸೊ ಅವ್ರನ್ನ ನೆನೆಯುತ್ತಾ ನಾವು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಮ್ಮ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದೀವಿ ಸರ್. ಅದು ಯಾವ ತಂಡ ಅಂತ ನೀವು ನೋಡಕ್ಕಾದ್ರೆ, ರಾಜ್ಯವನ್ನೆಲ್ಲ ಕಟ್ಟಿದವರೆಲ್ಲ ಸಾಮ್ರಾಟರಾದ್ರೆ ಅಂತ ಸಾಮ್ರಾಟರಿಗೆ ಸಾಮ್ರಾಟ ನಮ್ಮ ಇಮ್ಮಡಿ ಪುಲಕೇಶಿ. ಅವರ ಸೇನೆ ಹೆಸರು ಏನು ಅಂತ ಹೇಳಿದ್ರೆ ಕರ್ನಾಟಕ ಬಲ ಸೇನೆ. ಆ ಕರ್ನಾಟಕ ಬಲ ಸೇನೆ ಒಂದು ತಂಡದಿಂದ ಇವತ್ತು ನಾವು ನಮ್ಮ ಕರ್ನಾಟಕದ ಆಡಳಿತ ನಡೆದಂತ ಇಡೀ ಭರತ ಖಂಡವನ್ನೇ, ದಕ್ಷಿಣ ಪತೇಶ್ವರ ಅಂತ ಏನ್ ಹೇಳ್ತಾರೆ ಅಲ್ಲ, ಆತ ಭರತ ಪತೇಶ್ವರ ಇಮ್ಮಡಿ ಪುಲಕೇಶಿ ಅಂತವರ ಸಾಮ್ರಾಜ್ಯದಿಂದ ನಮ್ಮ ಸಾಮ್ರಾಜ್ಯದ ನಾಯಕರು, ನಮ್ಮ ಒಬ್ಬ ನಾಯಕರು ಮಹಾನ್ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಲೇಬೇಕು. ದೇಶಕ್ಕೆ ಸ್ವತಂತ್ರ ಕೊಟ್ಟದ ಎಷ್ಟೋ ಗಣ್ಯಗಳಿದ್ದಾರೆ, ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಸಹ ಇದ್ದಾರೆ. ಯಾರು ಅಂತ ಹೇಳಿದ್ರೆ, ಆತ ಹುಟ್ಟಿದ್ರೆ ಸ್ವಾತಂತ್ರ್ಯ, ಆತ ಮಡಿದ್ರೆ
ಗಣರಾಜ್ಯ. ಗಣರಾಜ್ಯೋತ್ಸವ. ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ನೆನೆಯುತ್ತಾ, ನಮ್ಮ ಇಮ್ಮಡಿ ಪಲಕೇಶಿ ಅವ್ರನ್ನ ನೆನೆಯುತ್ತಾ ಇವತ್ತು ನಾವು ನಮ್ಮ ಕರ್ನಾಟಕ ಬಲ ತಂಡದಿಂದ ಗಣರಾಜ್ಯೋತ್ಸವನ ಶುಭಾಶಯಗಳ ತಿಳಿಸ್ತಾ ಇದೀವಿ ನಿಮ್ಮೆಲ್ಲರಿಗೂ. ಸರ್ ಲಾಲ್ಬಾಗ್ ಅನ್ನೋದು ಹಿಂದಿ ಭಾಷೆನಲ್ಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಇದು ಏನಾರ ಚೇಂಜ್ ಮಾಡ್ಬೇಕು ಅನ್ನೋ ಆಲೋಚನೆ ಏನಾರ ಇದೆಯಾ? ಸರ್, ಇವತ್ತಿನ ದಿವಸ ಇಡೀ ವಿಶ್ವದಲ್ಲೇ ನಮ್ಮ ಕನ್ನಡಿಗನ ಆರ್ಭಟ ತುಂಬಾ ಜೋರಾಗಿದೆ. ಅಂತದ್ರಲ್ಲಿ ನಮ್ಮ ಕನ್ನಡ ಭಾಷೆನ ಎಲ್ಲದಕ್ಕೂ ಅಳವಡಿಸೋದ್ರಲ್ಲಿ ಯಾಕೆ ಜೋರು ಕಡಿಮೆ ಮಾಡಬೇಕು? ಹೌದು. ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಲಾಲ್ಬಾಗ್ ನ ತಿದ್ದುಪಡಿ ಮಾಡಕ್ಕಾಗಲ್ವಾ? ಇನ್ ಮುಂದೆ ನಾವೆಲ್ಲ ಕೆಂಪು ತೋಟ ಅಂತಾನೆ ಕರೆಯೋಣ. ಹೌದು, ತುಂಬಾ ಒಳ್ಳೆ ಜನಗಳೆಲ್ಲ ನಾವೆಲ್ಲನು ಕೆಂಪು ತೋಟ ಅಂತಾನೆ ಶುರು ಮಾಡಿದ್ರೆ ಅವಾಗ ಪ್ರತಿ ಒಬ್ರು ಸಹ ನಮ್ಮ ಸರ್ಕಾರಗಳು ಸಹ ಈ ಕೂಗು ಅವ್ರು ಕೇಳಿಸುತ್ತೆ. ಆಗ ಈ ಲಾಲ್ಬಾಗ್ ಅಲ್ಲ, ಇದು ಕೆಂಪು ತೋಟ ಅಂತಾನೆ ಆಗುತ್ತೆ ಸರ್. ಆಬ್ವಿಯಸ್ಲಿ ಒಳ್ಳೆ ಕೆಲಸ ಅದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಹೇಗಿದೆ ಮೇಡಮ್? ಚೆನ್ನಾಗಿದ್ಯಾ? ಚೆನ್ನಾಗಿದೆಯಲ್ಲ? ಏನಿಷ್ಟ ಆಯ್ತು? ಏನಿಷ್ಟ ಆಯ್ತು ಸರ್? ಏನಿಷ್ಟ ಆಯ್ತು? ಇಷ್ಟ ಅಂದ್ರೆ ಎಲ್ಲಾರು ಹೊಸದಾಗಿ ಮಾಡ್ತಾ ಇದ್ದಾರೆ ವರ್ಷ ಅಲ್ಲ, ಅದು ತುಂಬಾ ಇಷ್ಟ. ಓಕೆ ಓಕೆ. ಚೇಂಜಿಂಗ್ ಮಾಡ್ತಾರೆ ವರ್ಷ ಸಲ, ಅದು ಸ್ವಲ್ಪ ಇಷ್ಟ. ನಾವು 5 ವರ್ಷ ಹಿಂದೆ ಬಂದಿದ್ರು, ಈಗ ನೋಡಿದ್ರೆ ಎಲ್ಲ ಪರವಾಗಿಲ್ಲ, ಈಗ ಸಾಕಾಗಿ